ವಿಶ್ರಾಂತಿಗೆ ಬಯಸೋದು ಕಬ್ಬನ್ ಉದ್ಯಾನವನವನ್ನ. ಇದನ್ನ ಅರಿತಾದರೂ ಸಾರ್ವಜನಿಕರು ಇನ್ಮುಂದೆ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನು ಬೆಂಗಳೂರಿನ ಅಶೋಕನಗರದ ಸ್ಮಶಾನವೊಂದರಲ್ಲಿ ಯುವತಿಯೊಬ್ಬಳನ್ನ ಕೆಲ ಕಿಡಿಗೇಡಿಗಳು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ವದಂತಿ ನಗರದಾದ್ಯಂತ ದಟ್ಟವಾಗಿ ಹರಡಿದೆ. ಸಾರ್ವಜನಿಕರ ಪ್ರಕಾರ ಅಲ್ಲಿ ಏನೋ ನಡೆದಿದೆಯಂತೆ, ಆದರೆ ಪೊಲೀಸರ ಪ್ರಕಾರ ಅದು ಕೇವಲ ದರೋಡೆ ಪ್ರಕರಣ ಮಾತ್ರ. ಹೀಗಾಗಿ ನಿಜವಾಗ್ಲೂ ಅಲ್ಲಿ ಕೀಚಕರ ಅಟ್ಟಹಾಸ ನಡೆದಿತ್ತಾ ಅಥವಾ ಅದನ್ನ ಮುಚ್ಚಿ ಹಾಕುವ ಪ್ರಯತ್ನ ಏನಾದರೂ ನಡೆಯುತ್ತಿದೆಯಾ ಅನ್ನೋ ಅನುಮಾನ ಮೂಡುವಂತಾಗಿದೆ. ನೋಡಿ ಪಾಪ ಯಾರೋ ಹೆಣ್ಣನ್ನ ಹಾಳು ಮಾಡಿಬಿಟ್ರಂತೆ ರಾತ್ರಿ, ನಮಗೆ ಗೊತ್ತಿಲ್ಲ. ಇದಕ್ಕೆ ಮುಂಚೆನೇ ಅಲ್ಲಿ ಒಂದು ಆಯಿತು ಈ ಕಡೆ ರೋಡ್ನಲ್ಲಿ. ನಾವೆಲ್ಲ ನೋಡಿ ಉಗ್ದು ಅವನ್ನ ಹಿಡ್ಕೊಂಡು ಹೋಗಿದ್ರು. ನೆನ್ನೆ ನೋಡಲಿಲ್ಲ ನಾವು. ಹೇಳ್ತಾರೆ 7 ಗಂಟೆ ಅಂತಾರೆ. ಈ ಹೆಣ್ಮಗಳು ಹೇಳೋದನ್ನ ಕೇಳಿದ್ರ? ಇದು ನಿಜಾನಾ? ಕೆಲ ಕಿಡಿಗೇಡಿಗಳು ಸೇರಿಕೊಂಡು ಯುವತಿಯನ್ನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ರ? ಇಂಥದ್ದೊಂದು ವದಂತಿ ಕಳೆದ ರಾತ್ರಿಯಿಂದ ಹರಡಿದೆ. ಹೊಸೂರು ರಸ್ತೆಯಿಂದ ಶಾಂತಿನಗರಕ್ಕೆ ಬೈಕ್ನಲ್ಲಿ ಬರುತ್ತಿದ್ದ ಜೋಡಿಯನ್ನ ಕೆಲ ದುಷ್ಕರ್ಮಿಗಳು ಬರ್ಲಿಂಗ್ ಸ್ಟ್ರೀಟ್ ಸ್ಮಶಾನದ ಬಳಿ ಅಡ್ಡಗಟ್ಟಿ ಇಬ್ಬರನ್ನು ಥಳಿಸಿ ಯುವತಿಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರಂತೆ. ಆದರೆ ಅಂಥ ಪ್ರಕರಣ ನಡೆದೇ ಇಲ್ಲ ಅಂತಾರೆ ಪೊಲೀಸರು. ಈಗ ಮಿಸ್ಬಿಹೇವ್ ಮಾಡೋದಾಗಲಿ ಅಥವಾ ಇದು ಮಾಡಿದಾಗಿ ಬಟ್ ಹೊಡೆದು ಅವ್ರಿಗೆ ತಳೆದು ಕಲ್ಲಿಂದ ಕಲ್ಲು ಬಿಸಾಕಿ ಎಲ್ಲ ಗಾಯಗಳನ್ನು ಮಾಡಿದ್ದಾರೆ. ಮತ್ತು ಅವರಲ್ಲಿದ್ದಂಥ ಮೊಬೈಲ್ ಫೋನು ಇದನ್ನೆಲ್ಲ ಮತ್ತು ಜಾಸ್ತಿ ದುಡ್ಡು ಕೊಡಬೇಕು ಅಂತೆಲ್ಲ ಒತ್ತಾಯ ಮಾಡಿದ್ದಾರೆ. ಒತ್ತಾಯ ಮಾಡಿ ಅವರು ಇದ್ದದನ್ನು ಏನಿದೆ ಅದನ್ನೆಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಪೊಲೀಸರ ಪ್ರಕಾರ ಸ್ಮಶಾನದ ಬಳಿ ಅಡ್ಡಗಟ್ಟಿದ ಕೆಲವರು ಯುವಕ ಹಾಗೂ ಯುವತಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅವರ ಬಳಿ ಇದ್ದ ಪರ್ಸು, ಚೈನು ಮತ್ತು ಬೈಕ್ ಕಸಿದುಕೊಂಡು ಪರಾರಿಯಾಗಿದ್ದಾರೆ. ಹಾಗಂತ ಸ್ವತಃ ಯುವತಿಯೇ ದೂರು ದಾಖಲಿಸಿದ್ದಾಳೆ ಅನ್ನೋದು ಪೊಲೀಸರ ವಾದವಾದರೆ, ರಾತ್ರಿ ಅಲ್ಲಿ ಏನೋ ನಡೆದಿದೆ ಅನ್ನೋದು ಸತ್ಯ ಅಂತಾರೆ ಸಾರ್ವಜನಿಕರು. ನಿನ್ನೆ ಏನಂದರೆ ರಾತ್ರಿ 11 ಗಂಟೆ ಅಂಗಡಿ ಮುಚ್ಕೊಂಡ್ಬರಬೇಕಾದ್ರೆ ಪೊಲೀಸವರು ಮತ್ತು 3 ಸ್ಟಾರಿಂದ ಹಿಡಿದು ಎಲ್ಲ ಥರ ಡಬಲ್ ಸ್ಟಾರು ಕಾನ್ಸ್ಟೇಬಲ್ ಎಲ್ಲ ಬಂದರು, ಹಿಡಿದ್ರು. ಕೇಳಿದ್ರು ಏನಪ್ಪ ಏನಕ್ಕೆ ಬರ್ತಾ ಇದೆಯಾ ಅಂದ್ರೆ ನಾನು ಹೇಳಿದೆ ನನಗೇನು ಅಂತ ಸಿಚುವೇಶನ್ನೇ ಗೊತ್ತಿದ್ದಿಲ್ಲ. ಹಲ್ಲೆಗೊಳಗಾದ ಆ ಯುವಕ ಯುವತಿ ಯಾರು ಅನ್ನೋದರ ಬಗ್ಗೆಯೂ ಪೊಲೀಸರು ಮಾಹಿತಿ ನೀಡಲು ನಿರಾಕರಿಸಿದ್ದಾರೆ. ಕಮಿಷನರ್ ಜ್ಯೋತಿ ಪ್ರಕಾಶ್ ಮಿರ್ಜಿಯಿಂದ ಹಿಡಿದು ಡಿಸಿಪಿ ರಮೇಶ್ವರೆಗೂ ಅತ್ಯಾಚಾರ ಪ್ರಕರಣವನ್ನ ನಿರಾಕರಿಸಿದ್ದಾರೆ. ಇದು ಕೇವಲ ವದಂತಿ ಅನ್ನೋದಂತೂ ಸತ್ಯ ಅಂತ ಹೇಳೋದನ್ನ ಪೊಲೀಸರು ಮರೆಯೋದಿಲ್ಲ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಎಲ್ಲರಿಗೂ ಕಟ್ಟಡ ಕಟ್ಟಬೇಕು, ಹಣ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಇದೇ ದುರಾಸೆಗೆ ಅದೆಷ್ಟೋ ಪ್ರಾಣ ಪಕ್ಷಿಗಳು ಹಾರಿ ಹೋಗ್ಬಿಡುತ್ತವೆ. ಕಳಪೆ ನಿರ್ಮಾಣದಿಂದಾಗಿ ಕುಸಿದ ಕಟ್ಟಡಕ್ಕೆ ಇಂದು ಮತ್ತಿಬ್ಬರು ಬಡ ಕಾರ್ಮಿಕರು ಬಲಿಯಾಗಿದ್ದಾರೆ. ಬೆಂಗಳೂರಿನಲ್ಲಿಂದು ನಿರ್ಮಾಣ ಹಂತದಲ್ಲಿದ್ದ ಮತ್ತೊಂದು ಕಟ್ಟಡದ ಗೋಡೆ ಕುಸಿದಿದೆ. ಇದು ಇಬ್ಬರನ್ನ ಬಲಿ ತೆಗೆದುಕೊಂಡಿದೆ. ಕೂಡ್ಲು ಗೇಟ್ ಬಳಿ ನಿರ್ಮಾಣ ಹಂತದಲ್ಲಿದ್ದ 6 ಅಂತಸ್ತಿನ ಕಟ್ಟಡದ ಗೋಡೆ ಕುಸಿದ ಪರಿಣಾಮ ಇಬ್ಬರು ಕಾರ್ಮಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಪಾಪ ತುಂಬ ಒಳ್ಳೆಯವರು, ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು. ಮೇಸ್ತ್ರಿ ಅನಿಸುತ್ತೆ ಇಬ್ಬರು. 12:30 ಹಂಗೆ ಸೌಂಡ್ ಆಯಿತು, ಆಚೆ ಬಂದು ನೋಡಿದ್ರೆ ಬಿದ್ದೋಗಿದ್ರು ಇಬ್ಬರು. ಪಾಪ ಬ್ಲಡ್ ಎಲ್ಲ ಬರ್ತಾಯಿತ್ತು. ನಾನು ಆ್ಯಂಬುಲೆನ್ಸ್ ಫೋನ್ ಮಾಡಿದೆ, ಅಷ್ಟಲ್ಲಿ ಸ್ಪಾಟ್ ಆಗಿಬಿಟ್ಟಿದ್ರು. ತಮಿಳುನಾಡಿನ ಧರ್ಮಪುರಿಯವರಾದ 35 ವರ್ಷದ ಹರಿಮೂರ್ತಿ ಹಾಗೂ 40 ವರ್ಷದ ಇಳಿಯಂ ಮೃತ ದುರ್ದೈವಿಗಳು. ಮೃತರ ದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಲಾಯಿತು. 1 ವರ್ಷದಿಂದ ಕಾಮಗಾರಿ ನಡೀತಾ ಇದ್ದ ಈ ಕಟ್ಟಡ ಮುನಿರೆಡ್ಡಿ ಎಂಬುವರಿಗೆ ಸೇರಿದೆ. ಈಗ ಮುನಿರೆಡ್ಡಿ ನಾಪತ್ತೆಯಾಗಿದ್ದಾನೆ. ಈ ಪ್ರಕರಣ ನೋಡಿಯಾದ್ರೂ ಇನ್ಮುಂದೆ ಕಳಪೆ ಕಾಮಗಾರಿ ಅನಾಹುತಗಳು ನಿಲ್ಲಲಿ ಅನ್ನೋದು ಸಾರ್ವಜನಿಕರ ಆಶಯವಾಗಿದೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.